ಗುಡ್ ಈವ್ನಿಂಗ್ ಟು ಆಲ್. ನನ್ನ ಹೆಸರು ಡಾಕ್ಟರ್ ಅಜಿತ್ ಅಂತೇಳಿ. ನಾನು ವರ್ಕ್ ಮಾಡ್ತಿದ್ದ ನನ್ನದೇ ಆದ ಒಂದು ಓನ್ ಫಿಸಿಕ್ಸ್ ಲೆಕ್ಚರರ್ ಅಂತಲೇ ವೆಲ್ ರೆಕಗ್ನೈಸ್ಡ್ ಟೀಚರ್ ಪ್ಲಸ್ ಅವಾರ್ಡ್ ವಿನ್ನಿಂಗ್ 24 awards ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಗ್ಲೋಬಲೈಸ್ಡ್ ಫಿಸಿಕ್ಸ್ ಫ್ಯಾಕಲ್ಟಿ ಅವಾರ್ಡೆಡ್ ವಿತ್ ಅಮಿತ್ ಯೂನಿವರ್ಸಿಟಿ. ರೀಸೆಂಟ್ಲಿ ನಾನು ಯಾದಗಿರಿಗೆ ಬಂದು ವೇರಿಯಸ್ ಸ್ಕೂಲ್ಸಲ್ಲಿ ಇನ್ಸ್ಟಿಟ್ಯೂಷನ್ಸಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಬಿಕಾಸ್ ಆಫ್ ಸ್ಟೂಡೆಂಟ್ಸ್ಗೆ ಸ್ಪೂನ್ ಫಿಟ್ಟಿಂಗ್ ಮಾಡೋದು, ಲೈಕ್ ಆನ್ಸರ್ಸ್ನ ಎಕ್ಸಾಮ್ ಟೈಮಲ್ಲಿ ಕ್ವಶನ್ಸ್ ರಿವಿಷನ್ ಥರ ಕೊಟ್ಬಿಟ್ಟು ಅವ್ರನ್ನ ಲಿಮಿಟೆಡ್ ಎಡಿಷನ್ ಥರ ಮಾಡಿಬಿಟ್ಟು ಈ ಥರ ಮಾಡೋದನ್ನ ನಾನು ಖಂಡಿಸಿ ಅವ್ರ ಬಗ್ಗೆ ಮಾತಾಡಿದಾಗ ನನಗೆ ಸ್ಕೂಲಿಂದ ಕೊಟ್ಟಂಥ ಬಹುಮಾನ ಏನು ಅಂದರೆ ರಿಸಿಗ್ನೇಷನ್ ವಿತೌಟ್ ಎನಿ ರೀಸನ್, ವಿತೌಟ್ ಎನಿ ನೋಟಿಸ್, ಈ ಥರ ವಿತೌಟ್ ಎನಿ ನೋಟಿಸ್ ಈ ಥರ ಕೊಟ್ಟಿದ್ದು. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಯಾದಗಿರಿಯಲ್ಲಿ ಆಗ್ತಿರ್ತಕ್ಕಂಥ ಶೈಕ್ಷಣಿಕ ಬದಲಾವಣೆ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಯಾವುದೇ ರೀತಿ ಯಾವುದೇ ರೀತಿಯ ಎಚ್ಚರವನ್ನು ವಹಿಸ್ತಲ್ಲ. ದೇ ಆರ್ ನಾಟ್ ಟೇಕಿಂಗ್ ಎನಿ ಆ್ಯಕ್ಷನ್ಸ್ ರಿಗಾರ್ಡಿಂಗ್ ದಿಸ್ ಕನ್ಸರ್ನ್ ಆ್ಯಂಡ್ ದೇ ಆರ್ ನಾಟ್ ವಿಸಿಟಿಂಗ್ ದ schools randomly and regarding this concern. And many schools, and some are the politicians, some are government employees who are running the schools and blackmailing me and threatening calls are coming to me that don't show proofs to any of the ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಅಥವಾ ಮೀಡಿಯಾದ ಮುಂದೆ ಪ್ರೂಫ್ ಎಲ್ಲ ಶೋಕೇಸ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾಯಿದ್ರು. ರೀಸೆಂಟಾಗಲಿ ಇವತ್ತು ಸಹ ನನ್ನ ಜೊತೆ ಆಗಿರೋಂಥ ಘಟನೆ. ನಾನು ಒಂದು ಸ್ಕೂಲಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಸಡನ್ಲಿ ಒಬ್ಬರು ಶಿಕ್ಷನ್ ಬಂದುಬಿಟ್ಟು ನನಗೆ ಏನಪ್ಪ ಅಂತಂದರೆ, ನನಗೆ ಚೇರ್ಮನ್ ಅವರು ಬರಬೇಡ ಅಂತ ಹೇಳಿದ್ದಾರೆ. ಅಂದರೆ ಡ್ಯೂಟಿ ರೀಸನ್ ಮಾಡೋಕ್ಕೆ ಹೇಳಿದರೆ, ಟರ್ಮಿನೇಟ್ ಮಾಡಿದ್ದಾರೆ. ಅಂದರೆ ವಿತೌಟ್ ರೀಸನ್ ಯಾವುದೇ ರೀತಿ ಇಲ್ಲ. ಬಟ್ ಜಾಯ್ನಿಂಗ್ ತೊಗೊಳ್ಬೇಕಾದ್ರೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿದ್ದಾರೆ. ದಟ್ ವಿತೌಟ್ ಎನಿ ಪ್ರಿಕಾಷನ್ಸ್ ಇಲ್ದಾನೆ, ವಿತೌಟ್ ಎನಿ ಲೈಕ್ ಆ್ಯಸ್ ಪರ್ ಪ್ರೋಟೋಕಾಲ್ ಎಂಪ್ಲಾಯ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ನೋಡಿದ್ರೆ ಅವ್ರು ಫಸ್ಟ್ ಮೆಮೋ ಪಾಸ್ ಮಾಡಬೇಕಿತ್ತು. ಆ್ಯಂಡ್ ದೇ ಶುಡ್ ಇಂಟ್ರ್ಯಾಕ್ಟ್ ವಿತ್ ಮೀ. ಯಾವುದೋ ಸ್ಟೂಡೆಂಟ್ಸ್ ಡೀಟೇಲ್ಸ್ನ ತೊಗೊಂಡ್ಬಿಟ್ಟು ಸುಮ್ಮನೆ ಫೇಕ್ ಇನ್ಫಾರ್ಮೇಷನ್ ತೊಗೊಂಡು, ಆ್ಯಂಡ್ ಮೋರ್ ಓವರ್ ಸ್ಟೂಡೆಂಟ್ಸ್ ಆರ್ ನಾಟ್ ಅಪ್ ಟು ದ ಮಾರ್ಕ್. ಇವನ್ನು ನಾನು ಪ್ರೂವ್ ಮಾಡ್ತೀನಿ ಅನ್ನೋಂಥ ಎಲ್ಲ ರೀತಿ ವೀಡಿಯೋ, ಆಡಿಯೋ ಪ್ಲಸ್ ಫೀಡ್ಬ್ಯಾಕ್ ಫಾರ್ಮ್ಸ್, ಫೀಡ್ಬ್ಯಾಕ್ ಬರೆದಿರ್ತಕ್ಕಂಥ ಫೀಡ್ಬ್ಯಾಕ್ಸ್ ಅಲಾಂಗ್ ವಿತ್ ದ ನೇಮ್, ಸಿಗ್ನೇಚರ್ಸ್ ಎಲ್ಲನೂ ನನ್ನ ಹತ್ರ ಇದೆ. ಸೊ ಈ ಥರ ರ್ಯಾಂಡಮ್ಲಿ ಯಾದಗಿರಿಯಲ್ಲಿ ಆಗ್ತಿರ್ತಕ್ಕಂಥ ಅತ್ಯಂತ ಮೋಸ, ಅತ್ಯಂತ ಚೀಟಿಂಗ್ ಸ್ಕ್ಯಾಮ್ ಆಗ್ತಿದೆ. ನಾಟ್ ಓನ್ಲಿ ಒಂದು ಸ್ಕೂಲ್, ನಾನು ಯಾವ ಸ್ಕೂಲ್ ಹೆಸರು ಹೇಳೋಕ್ಕೆ ಹೋಗಲ್ಲ, ತುಂಬ ಸ್ಕೂಲ್ಸಲ್ಲಿ ಇದೇ ಥರ. ನನ್ನ ಹತ್ರ ಎಲ್ಲ ಕಾನೂನು ಬೇಕಾದಂಥ ಪ್ರತಿಯೊಂದು ಪ್ರೂಫು ನನ್ನ ಹತ್ರ ಇದೆ. ಸೊ ನಾನು ಈಗ ಕೇಳ್ಕೊಳ್ಳೋದೇನೆಂದರೆ, ಯಾದಗಿರಿ ಜನತೆಗೆ ದಯವಿಟ್ಟು ಮಕ್ಕಳನ್ನು ನೀವೇನು ಮಾಡ್ತಾಯಿದ್ದೀರಿ ಅಂತಂದರೆ, ಜಸ್ಟ್ ಈಗ ಯಾವುದೋ ಒಂದು ಸ್ಕೂಲಿಗೆ ಹಾಕ್ಬಿಟ್ಟು ಹೋಗ್ಬಿಟ್ಟು ಅವ್ರನ್ನ ಏನು ಮಾಡ್ತಾಯಿದ್ದಾರೆ ಅಂದರೆ, ನಿಮ್ಮ ಮಕ್ಕಳು ಏನು ಓದ್ತಾಯಿದ್ದಾರೆ ಅಂತ ನೀವು ಅದನ್ನ ಕಾನ್ಸಂಟ್ರೇಟ್ ಮಾಡ್ತಾಯಿಲ್ಲ. ಸ್ಕೂಲಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ, ಪೇರೆಂಟ್ಸ್ಗೆ ಏನು ಬೇಕಾಗಿದೆ, ಮಾರ್ಕ್ಸ್ ಬೇಕಾಗಿದೆ. ಅವ್ರಿಗೆ ಏನು ಮಾಡ್ತಾಯಿದ್ದಾರೆ ಅಂದರೆ, ರಿವಿಷನ್ ಕೊಟ್ಬಿಟ್ಟು ಅವ್ರನ್ನ ಅದೇ ರಿವಿಷನ್ಸಲ್ಲಿ ಕ್ವಶನ್ಸ್ ತೆಗೆದು 99, 98%, 7th, 8th, 9th ಈ ಥರ ಮಾಡಿಕೊಂಡು ಇದಾಗಿ ಇವ್ರಿಗೆ ಏನಾಗ್ತಾಯಿದೆ ಅಂದರೆ, ಮಕ್ಕಳು ತಮ್ಮ ನಾಲೆಜ್ ಬೆಳೆಸ್ಕೊಳ್ದಾನೆ CETಯಲ್ಲಿ ಫೇಲ್ ಆಗ್ತಾಯಿದ್ದಾರೆ. ಹೀಗೆ ನೋಡಿ ಪರ್ಸೆಂಟೇಜ್ ಅನ್ನೋದು ತುಂಬ ಈಸಿ ಆಗಿಬಿಟ್ಟಿದೆ. ಎಸ್ಪೆಷಲಿ NCERT ಆಗಿರ್ಬೋದು. ಅದಕ್ಕೆ ಸುಪ್ರೀಂ ಕೋರ್ಟ್ NCERT ಬುಕ್ಸು ಬ್ಯಾನ್ ಮಾಡಿದೆ. ಸ್ಟ್ಯಾಂಡರ್ಡೈಸ್ಡ್ ಎಜುಕೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಇವನ್ ಇಲ್ಲೇನೆಂದರೆ, ಸ್ವಲ್ಪ ಟ್ವಿಸ್ಟೆಡ್ ಕ್ವಶನ್ಸ್ ಕೊಟ್ಟರೆ ಆನ್ಸರ್ ಕೇಪಬಲ್ ಮಾಡಲಿಕ್ಕೆ ಯಾವುದೇ ರೀತಿ ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್ ಕೇಪಬಲ್ ಇಲ್ಲ. ಆ್ಯಂಡ್ ಕೇಪಬಲ್ ಇರಲಾರ್ದಂಥ ಸ್ಟೂಡೆಂಟ್ಸ್ ಎಲ್ಲ ಹ್ಯಾಂಡ್ ರೈಟಿಂಗ್ ದ ಬುಕ್ಸ್, ದ ನೋಟ್ಸ್ನೆಲ್ಲ ಕ್ರಾಸ್ ವೆರಿಫೈ ಮಾಡಿದ್ರೆ ನನ್ನ ಹತ್ರ ಪ್ರತಿಯೊಂದು ಪ್ರೂಫ್ ಇದೆ. ನೀವು ಯಾರಾದರೂ ನಿಮಗೆ ನನ್ನ ಬಗ್ಗೆ ಪ್ರೂಫ್ ಬೇಕಿತ್ತು ಅಂದರೆ ನಾನು ಕೊಡೋಕ್ಕೆ ರೆಡಿ ಇದ್ದೀನಿ. ಆ್ಯಂಡ್ ಯಾದಗಿರಿಯಲ್ಲಿ ಆಗ್ತಕ್ಕಂಥ ಶೈಕ್ಷಣಿಕ ಮೋಸ, ಎಜುಕೇಷನ್ ಸ್ಕ್ಯಾಮ್ ಅನ್ನೋದು ತುಂಬ ಆಗ್ತಿದೆ. ಇದಕ್ಕೆ ನಾನು ಕಾನೂನುಬದ್ಧವಾಗಿ ಒಂದು ಹೋರಾಟ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಥ್ರೆಟನ್ಸ್ ಕಾಲ್ಸ್ ಬರ್ತಾಯಿದೆ. ಎಲ್ಲ ಪೊಲಿಟಿಷಿಯನ್ಸ್ ಇದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅಂತೇಳಿ ಅವರೆಲ್ಲ ನಮಗೆ ನಿನಗೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಥ್ರೆಟನ್ಸ್ ಕಾಲ್ಸ್ ಬಂದಿದೆ. ಕಾಲ್ ರೆಕಾರ್ಡಿಂಗ್ಸ್ ಉಂಟು ನನ್ನ ಹತ್ರ. ಸೊ ಆ್ಯಂಡ್ ಮೋರ್ ಓವರ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಆಫರ್ ಲೆಟರ್ ಕೊಡ್ದೇನೆ ಸ್ಯಾಲ್ರಿ ಅಷ್ಟು ಕೊಡ್ತೀನಿ, ಇಷ್ಟು ಕೊಡ್ತೀನಿ ಅಂತೇಳಿ ಸ್ಕ್ಯಾಮ್ ಮಾಡೋದು. ಸೊ ಈ ಥರ ಆಗ್ತಾಯಿದೆ. ಎಕ್ಸ್ಪೀರಿಯನ್ಸ್ ಟೀಚರ್ಸ್ಗೆ ಈ ಥರ ಮೋಸ ಮಾಡ್ತಾಯಿದ್ದಾರೆ. ನಾಟ್ ಓನ್ಲಿ ಒನ್ ಇನ್ಸ್ಟಿಟ್ಯೂಟ್ಸ್, ಮೆನಿ ಇನ್ಸ್ಟಿಟ್ಯೂಟ್ಸ್ ಆರ್ ದೇರ್. ಇದ್ರ ಬಗ್ಗೆ ಮಾಹಿತಿ ನಾನು ನಿಮ್ಗೆ ಡೀಟೇಲ್ಸ್ ಯಾರಾದರೂ ಬೇಕಿದ್ದಲ್ಲಿ ದಯವಿಟ್ಟು ಕೇಳ್ಕೊಳ್ತೀನಿ. ನನ್ನ ಹತ್ರ ಬಂದು ಕೇಳಿ. ನನ್ನ ಹತ್ರ ಎಲ್ಲ ಸಾಕ್ಷಿ ಸಮೇತ ನನ್ನ ಹತ್ರ ರೆಡಿ ಇದೆ. ಕಾನೂನಿಗೆ ಬೇಕಾದಂಥ ಎಲ್ಲ ಸಾಕ್ಷಿಗಳು ನನ್ನ ಹತ್ರ ಇದ್ದಾವೆ. ಆ್ಯಂಡ್ ನನ್ನ ಹತ್ರ ಲಿಸ್ಟು ಇದೆ, ಯಾವ ಸ್ಕೂಲ್ ಎಷ್ಟು ಮೋಸ ಮಾಡ್ತಾಯಿದೆ, ಎಷ್ಟು ಪರ್ಸೆಂಟೇಜ್ ಮೋಸ ಆಗ್ತಾಯಿದೆ ಸ್ಟೂಡೆಂಟ್ಸ್ಗೆ ಅಂತ ಹೇಳ್ಬಿಟ್ಟು. ಇದೆಲ್ಲನೂ ಒಳಗೊಂಡುಬಿಟ್ಟು ಇದನ್ನು ನಾನು ಬಡ್ದಾಕಬೇಕು ಅಂತ ಹೇಳ್ಬಿಟ್ಟು ನಾನೇ ಒಂದು ಸ್ಕೂಲ್, ಕಾಲೇಜ್ ಓಪನ್ ಮಾಡ್ತಾಯಿದ್ದೀನಿ. ಸೊ ಅಡ್ಮಿಷನ್ಸ್ ಯಾರಾದರೂ ಬೇಕಿತ್ತು. ನಾನು ಅಡ್ಮಿಷನ್ ಪ್ರಮೋಷನ್ಸ್ ಅಂತ ಮಾಡ್ತಾಯಿಲ್ಲ. ಇಲ್ಲಿ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಕೊಡಬೇಕು. ಆ್ಯಂಡ್ ICSE ಸ್ಕೂಲ್ ಹೆಸರು ಮೇಲಂತೂ ತುಂಬ ಮೋಸ ನಡೀತಾ ಇದ್ದಾವೆ. IB ಕರಿಕ್ಯುಲಮ್ ಅಂತ ಮೋಸ ನಡೀತಾ ಇದ್ದಾವೆ. ಆ್ಯಂಡ್ ಮೋರ್ ಓವರ್ ಇದನ್ನೆಲ್ಲ ನನ್ನ ಹತ್ರ ಪ್ರೂಫ್ಸ್ ಇದೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಬೇಕಾದ್ರೆ
ಅಥವಾ ದಯವಿಟ್ಟು ಇದ್ರ ಬಗ್ಗೆ ನೀವು ನಿಮ್ಮ ಮಕ್ಕಳ ಭವಿಷ್ಯವನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಚೆನ್ನಾಗಿ you want to prepare your child with a good attitude and good communication skills along with a good knowledge. So it's better to get a good opportunity along with a good trained teacher or a good trained educationalist or a research fellow. Don't go with the foolish people, those who have created foolish awareness in the society, especially in Yadgir district. So it will concern department. I request all the concerned departments to raise a concern regarding this education department, this special education department, so that the government schools should not close, and moreover the private schools ಅಂತಲ್ಲ, ಯಾವುದೇ ಸ್ಕೂಲ್ಸ್ ಆಗಲಿ ಪ್ರೈವೇಟ್, ಇಟ್ ಮೇ ಬಿ ಗೌರ್ಮೆಂಟ್ ಆಗಿರ್ಬೋದು, ಇಟ್ ಮೇ ಬಿ ಪ್ರೈವೇಟ್ ಆಗಿರ್ಬೋದು, ಒಳ್ಳೆ ಎಜುಕೇಷನ್ ಕೊಡಿ, ಮಕ್ಕಳಿಗೆ ಒಳ್ಳೆ ಭವಿಷ್ಯ ರೂಪಿಸಿಕೊಡಿ. ಆ್ಯಂಡ್ ಮೋರ್ ಓವರ್ ದೇ ಶುಡ್ ಗೆಟ್ ಅ ಗುಡ್ ನಾಲೆಜ್ ಅಕಾರ್ಡಿಂಗ್ ಟು ದ ಲಾ. ಆ್ಯಂಡ್ ಎಂಪ್ಲಾಯ್ಮೆಂಟ್ ಬೇಸಿಸ್ ಅಂತ ಬಂದಾಗ ದಯವಿಟ್ಟು ಎಂಪ್ಲಾಯೀಸ್ಗೆ ಮೋಸ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ನನ್ನ ಹತ್ರ ಆಗಿದೆ, ನನ್ನ ಜೊತೆ ತುಂಬ ಸ್ಕೂಲ್ಸಿಂದ ಮೋಸಗಳಾಗಿದ್ದಾವೆ. ಅದಕ್ಕೆ ಬೇಕಾದಂಥ ಸಾಕ್ಷಿ ಸಮೇತ ನನ್ನ ಹತ್ರ ಇದೆ. ಯಾರಾದರೂ ಬಂದು ಎಂಕ್ವೈರಿ ಮಾಡೋದಿದ್ದರೆ ದಯವಿಟ್ಟು ನನ್ನ ಹತ್ರ ಬನ್ನಿ, ನಾನು ಅದಕ್ಕೆ ಬೇಕಾದಂಥ ಸಾಕ್ಷಿ, ಆಡಿಯೋ, ವಿಡಿಯೋ ಎಲ್ಲನೂ ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು ಅಂಡ್ ಆಲ್. ದಿಸ್ ಇಸ್ ಡಾಕ್ಟರ್ ಅಜಿತ್ ಗಿಯರ್, ಅಂಡ್ ಅವಾರ್ಡ್ ವಿನ್ನಿಂಗ್ ಟೀಚರ್ ಆ್ಯಂಡ್ ಗ್ಲೋಬಲೈಸ್ ಫಿಸಿಕ್ಸ್ ಲೆಕ್ಚರರ್.